ನಮಸ್ಕಾರ, ನಾನು ಸಪ್ನ. ಕಳೆದ 1.5 ವರ್ಷದಿಂದ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ನಡೀತಾ ಇದೆ. ಕಳೆದ ಹಲವು ದಿನಗಳಿಂದ ಈ ರಾಜ್ಯದಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಗಲಭೆ ಘರ್ಷಣೆಗಳು ಕಡಿಮೆ ಆಗಿದ್ವು. ಆದರೆ ಕಳೆದ 1 ವಾರದಿಂದ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಇಬ್ಬರು ಮಹಿಳೆಯರನ್ನ ಹಿಂಸಾಚಾರಿಗಳು ಹತ್ಯೆಗೈದಿದ್ದಾರೆ. ಅಲ್ಲದೆ ಮಣಿಪುರದ ಜರಿಬಾಮ ಜಿಲ್ಲೆಯಲ್ಲಿ ನವೆಂಬರ್ 11ರಂದು ನಡೆದ ಗುಂಡಿನ ಚಕಮಕಿಯಲ್ಲಿ 10 ಶಂಕಿತ ಕುಕಿಜೋ ಬಂಡುಕೋರರು ಬಲಿಯಾಗಿದ್ದಾರೆ ಮತ್ತು ಇಬ್ಬರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಜವಾನರು ಗಾಯಗೊಂಡಿದ್ದಾರೆ. ಜರಿಬಾಮ್ನಲ್ಲಿ ಸೋಮವಾರ ಮಧ್ಯಾಹ್ನ 3:30 ಸುಮಾರಿಗೆ ಸಿಆರ್ಪಿಎಫ್ ಶಿಬಿರದ ಮೇಲೆ ದಾಳಿ ನಡೆಸಿದ ಕುಕಿ ಬಂಡುಕೋರರ ಮೇಲೆ ಸೇನೆ ಪ್ರತಿದಾಳಿನ ನಡೆಸಿತ್ತು. ಈ ವೇಳೆ ಕನಿಷ್ಠ 10 ಕುಕಿ ಬಂಡುಕೋರರು ಬಲಿಯಾಗಿದ್ದಾರೆ ಅಂತ ವರದಿಯಾಗಿದೆ. ಈ ಘಟನೆಯಲ್ಲಿ ಓರ್ವ ಸಿಆರ್ಪಿಎಫ್ ಯೋಧ ತೀವ್ರವಾಗಿ ಗಾಯಗೊಂಡಿದ್ದು ಅವರು ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮುಂಜಾನೆ ಕುಕಿ ಬಂಡುಕೋರರು ಬೋರೋಬೇಕ್ರಾ ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನ ನಡೆಸಿದ್ದು ಪೊಲೀಸರು ಪ್ರತಿ ದಾಳಿಯನ್ನ ನಡೆಸಿದ್ರು. ಇದಲ್ಲದೆ ಶಸ್ತ್ರಸಜ್ಜಿತ ಬಂಡುಕೋರರು ಜಕುರಾಧೋರ್ನಲ್ಲಿ ಮೈಥಿಯಿ ಸಮುದಾಯಕ್ಕೆ ಸೇರಿದ 3-4 ಮನೆಗಳಿಗೆ ಬೆಂಕಿನ ಹಚ್ಚಿದ್ದಾರೆ. ಉಗ್ರರು ಜಕುರಾರ್ಧೋನ ಕರೋಂಗ್ ಮಾರುಕಟ್ಟೆಯ ಸುತ್ತಮುತ್ತಲಿನ ಹಲವು ಅಂಗಡಿಗಳನ್ನ ಸುಟ್ಟು ಹಾಕಿದ್ದಾರೆ. ಜೊತೆಗೆ ಬೋರೋಬೇಕ್ರಾ ಪೊಲೀಸ್ ಠಾಣೆ ಮತ್ತು ಅದರ ಪಕ್ಕದಲ್ಲಿರೋ ಸಿಆರ್ಪಿಎಫ್ ಶಿಬಿರಕ್ಕೂ ಕೂಡ ಬೆಂಕಿನ ಹಚ್ಚಿದ್ದಾರೆ. ರವಿವಾರ ಇಂಫಾಲ್ ಪೂರ್ವ ಜಿಲ್ಲೆಯ ಸಾನಾಸಾಬಿ ಗದ್ದೆಯಲ್ಲಿ ಬಂಡುಕೋರರ ಜೊತೆಗೆ ಗುಂಡಿನ ಚಕಮಕಿಯಲ್ಲಿ ಯೋಧರೋರು ಗಾಯಗೊಂಡಿದ್ರು. 11 ಶಂಕಿತ ಉಗ್ರರು ಹತ್ಯೆಯಾದ 1 ದಿನದ ನಂತರ ಇಂದು ಜಿಲ್ಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಬೆಳಿಗ್ಗೆಯಿಂದ ಪೊಲೀಸರು ಗಸ್ತನ ತಿರುಗ್ತಾ ಇದ್ದು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದ್ದು ಅಸ್ಸಾಂ ರೈಫಲ್ಸ್, ಸಿಆರ್ಪಿಎಫ್ ಮತ್ತು ಪೊಲೀಸರನ್ನ ಒಳಗೊಂಡ ತಂಡ ಸ್ಥಳಕ್ಕೆ ಧಾವಿಸಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇತ್ತ ಸಿಆರ್ಪಿಎಫ್ ಸಿಬ್ಬಂದಿಯು ಗ್ರಾಮದ ಸ್ವಯಂ ಸೇವಕರನ್ನ ಹತ್ಯೆ ಮಾಡಿದೆ ಅಂತ ಆರೋಪಿಸಿ ಕುಕಿಜೋ ಸಮುದಾಯ ತಮ್ಮ ಪ್ರದೇಶಗಳಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆನ ನೀಡಿದೆ. ಜಕುರಾಧೋರ್ನಲ್ಲಿ ನಿಯೋಜಿಸಿರೋ ಸಿಆರ್ಪಿಎಫ್ ಸಿಬ್ಬಂದಿ ಮತ್ತು ಸಮೀಪದ ಬೋರೋಬೇಕ್ರಾ ಪೊಲೀಸ್ ಠಾಣೆಯ ಮೇಲೆ ಶಸ್ತ್ರಸಜ್ಜಿತ ಉಗ್ರರು ಸೋಮವಾರ ಮಧ್ಯಾಹ್ನ 3ರ ವೇಳೆಗೆ ದಾಳಿನ ನಡೆಸಿದ್ದಾರೆ. ಸಿಆರ್ಪಿಎಫ್ ಸಿಬ್ಬಂದಿ ಮತ್ತು ಪೊಲೀಸರು ಪ್ರತಿ ದಾಳಿಯನ್ನ ನಡೆಸಿದ್ದಾರೆ. ಸುಮಾರು 45 ನಿಮಿಷ ಗುಂಡಿನ ಚಕಮಕಿ ನಡೆದಿದ್ದು ಆ ಬಳಿಕ ಭದ್ರತಾ ಸಿಬ್ಬಂದಿ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ 10 ಮೃತದೇಹಗಳು ಹಾಗೂ ಎಕೆ ರೈಫಲ್ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ದೊರೆತಿದ್ದಾವೆ ಅಂತ ಮಣಿಪುರದ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೈಥಿಯಿ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಲಾದ ಶಸ್ತ್ರಸಜ್ಜಿತ ಗುಂಪೊಂದು ಕಳೆದ ಶುಕ್ರವಾರ ಹಮರ್ ಸಮುದಾಯದ ಮಹಿಳೆಯ ಮೇಲೆ ಅತ್ಯಾಚಾರನ ಎಸಗಿ ಬೆಂಕಿ ಹಚ್ಚಿ ಹತ್ಯೆನ ಮಾಡಿತು. ಆ ಬಳಿಕ ಜರಿಬಾಮ್ ಜಿಲ್ಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನೆಲೆಸಿದೆ. ಮಣಿಪುರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಮೈಥಿಯಿ ಸಮುದಾಯ ಹೆಚ್ಚಾಗಿದ್ದಾರೆ. ಆರ್ಥಿಕವಾಗಿ ಪ್ರಬಲವಾಗಿರೋ ಸಮುದಾಯ ಕೂಡ ಮೈಥಿಯಿ. ಈ ಸಮುದಾಯವನ್ನ ಹೊರತುಪಡಿಸಿದ್ರೆ ನಾಗಾ ಹಾಗೂ ಕುಕಿ ಬುಡಕಟ್ಟು ಸಮುದಾಯಗಳು ಮಣಿಪುರ ರಾಜ್ಯದ ಗುಡ್ಡಗಾಡು ಭಾಗದಲ್ಲಿ ನೆಲೆಸಿದ್ದಾರೆ. ಬುಡಕಟ್ಟು ಸಮುದಾಯ ನೆಲೆಸಿರೋ ಭೂ ಪ್ರದೇಶದಲ್ಲಿ ಅಭಿವೃದ್ಧಿ ಕಡಿಮೆ ಇದೆ. ಅಭಿವೃದ್ಧಿ ಹೊಂದಿರೋ ಕಣಿವೆ ಭಾಗದಲ್ಲಿ ನೆಲೆಸಿರೋ ಮೈಥಿಯಿ ಸಮುದಾಯ ತಮ್ಮ ಪ್ರದೇಶದ ಆಚೆಗೆ ಗುಡ್ಡಗಾಡು ಭಾಗದಲ್ಲೂ ಕೂಡ ಭೂಮಿಯನ್ನ ಖರೀದಿ ಮಾಡೋ ಮನಸ್ಸನ್ನ ಮಾಡಿತ್ತು. ತಮ್ಮ ಜನಸಂಖ್ಯೆ ಹೆಚ್ಚಾಗಿರೋ ಕಾರಣ ಪ್ರದೇಶ ವಿಸ್ತರಣೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಆದ್ರೆ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಜೊತೆಗೆ ಈ ಸಮುದಾಯ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಕೂಡ ಕೇಳ್ತಾ ಇತ್ತು. ಇದಕ್ಕೆ ಪೂರಕ ಅನ್ನುವಂತೆ ಮಣಿಪುರ ಹೈಕೋರ್ಟ್ ಮೈಥಿಯಿ ಸಮುದಾಯದ ಪರವಾಗಿ ನಿಂತಿತ್ತು. ಕಳೆದ ವರ್ಷದ ಮೇ ಮಧ್ಯಭಾಗದೊಳಗೆ ಮೈಥಿಯಿ ಸಮುದಾಯಕ್ಕೆ ವಿಶೇಷ ಅವಕಾಶ ನೀಡಬೇಕು ಅಂತ ಸರ್ಕಾರಕ್ಕೆ ಗಡುವನ್ನ ನೀಡಲಾಗಿತ್ತು. ಅಂದಿನಿಂದಲೇ 2 ಸಮುದಾಯಗಳ ನಡುವೆ ಘರ್ಷಣೆ ಆರಂಭ ಆಯಿತು. ಮೈಥಿಯಿ ಸಮುದಾಯದ ಜನರು ಕುಕಿ ಸಮುದಾಯ ಹೆಚ್ಚಾಗಿರೋ ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿ ಖರೀದಿಗೆ ಮುಂದಾದ್ರೆ ಕುಕಿ ಸಮುದಾಯಕ್ಕೆ ಹಿನ್ನಡೆ ಆಗುತ್ತೆ. ಜೊತೆಯಲ್ಲೇ ಸರ್ಕಾರಿ ಉದ್ಯೋಗದಲ್ಲೂ ಕೂಡ ವಿಶೇಷ ಮೀಸಲಾತಿ ಸಿಕ್ಕರೆ ಕುಕಿ ಹಾಗೂ ನಾಗಾ ಸಮುದಾಯದ ಪಾಲನ್ನ ಕಿತ್ತುಕೊಂಡಂತೆ ಆಗುತ್ತೆ. ಆದ್ರೆ ಬಹುಸಂಖ್ಯಾತರಾಗಿರೋ ಮೈಥಿಯಿ ಸಮುದಾಯದ ಜನರಿಗೆ ಸೂಕ್ತ ಶಿಕ್ಷಣ, ಉದ್ಯೋಗ ಹಾಗೂ ಭೂಮಿಯ ಅಗತ್ಯತೆ ಇರೋ ಕಾರಣ ಅವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ನಿಲುವನ್ನ ಕೋರ್ಟ್ ತಿಳಿಸಿತ್ತು. ಈ ಆದೇಶ ಕುಕಿ ಸಮುದಾಯವನ್ನ ಕೆರಳಿಸಿತ್ತು. ಸರ್ಕಾರ ಕೋರ್ಟ್ ಆದೇಶಗಳನ್ನ ಪಾಲಿಸಬೇಕು ಅಂತ 2023ರ ಮೇ 3ರಂದು ಮೈಥಿಯಿ ಸಮುದಾಯದ ಆಲ್ ಟ್ರೈಬಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಮಣಿಪುರ್ ರಾಜ್ಯದಾದ್ಯಂತ ಟ್ರೈಬಲ್ ಸಾಲಿಡಾರಿಟಿ ಮಾರ್ಚ್ ಅನ್ನ ನಡೆಸೋದಕ್ಕೆ ಕರೆನ ನೀಡಿತು. ಇದಕ್ಕೆ ಸುಮಾರು 60,000 ಮಂದಿ ಸೇರಿದ್ರು. ರ್ಯಾಲಿಯ ವೇಳೆಯಲ್ಲಿ ತೋರ್ಬಂಗ್ ಹಾಗೂ ಚುರಾಚಂದ್ಪುರ್ ಪ್ರದೇಶದಲ್ಲಿ ಗಲಭೆ ಉಂಟಾಯಿತು. 11 ಮಂದಿ ಗಾಯಗೊಂಡಿದ್ರು.
ಕಾಂಗ್ಪೋಂಗಿ ಜಿಲ್ಲೆಯಲ್ಲಿ ಗುಂಡೇಟಿಗೆ ಇಬ್ಬರು ಕೂಡ ಮೃತಪಟ್ಟಿದ್ರು. ಪ್ರತಿಭಟನೆ ನಡೆಸಿದವರು ನಿಷೇಧಿತ ಕುಕಿ ಬಂಡುಕೋರರು ಅನ್ನೋ ವದಂತಿ ಕೂಡ ಹಬ್ಬಿತು. ನಂತರದಲ್ಲಿ ಎರಡು ಸಮುದಾಯಗಳ ನಡುವೆ ತಿಂಗಳಾನುಗಟ್ಟಲೆ ನಡೆದ ಹಿಂಸಾಚಾರದಿಂದ 200ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ನೂರಾರು ಜನರು ಗಾಯಗೊಂಡಿದ್ದಾರೆ. ಹಲವು ಸಾವಿರ ಜನ ರಾಜ್ಯ ದೇಶವನ್ನ ಬಿಟ್ಟಿದ್ರೆ 10,000 ಮಂದಿ ತಮ್ಮ ಮೂಲ ನೆಲೆಗಳನ್ನ ಕಳೆದುಕೊಂಡು ನಿರಾಶ್ರಿತ ಶಿಬಿರಗಳಲ್ಲಿ ಇನ್ನೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲೇನೆ ಇರೋ ಮಣಿಪುರದಲ್ಲೇ ಇಷ್ಟೆಲ್ಲ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಹಿಂಸಾಚಾರ ನಿಲ್ಲಿಸೋ ಕಡೆ ಗಮನನೇ ಹರಿಸಿಲ್ಲ. ಈ ಹಿಂಸಾಚಾರ ಪೀಡಿತ ಪ್ರದೇಶಕ್ಕೆ ಭೇಟಿ ಕೂಡ ನೀಡಿಲ್ಲ. ನಿರಾಶ್ರಿತರ ಅಹವಾಲುಗಳನ್ನು ಕೂಡ ಕೇಳಿಲ್ಲ. ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸುವಷ್ಟು ಶಕ್ತವನಾಗಿರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಣಿಪುರ ಹಿಂಸಾಚಾರ ಯಾಕೆ ಕಣ್ಣಿ ಕಾಣಿಸ್ತಾ ಇಲ್ವಾ? ಮಣಿಪುರದಲ್ಲಿ ಹಿಂಸಾಚಾರದಿಂದ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕಾಗಿದೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.